ಸೊ ಫ್ರೆಂಡ್ಸ್, ಸಿಟಿಇಟಿ ಫೆಬ್ರವರಿ 2026 ಪ್ರಿಪರೇಷನ್ ಹೇಗೆ ನಡೀತಿದೆ ನೋಡಿ. ಮ್ಯಾಥ್ಸ್ ಪೆಡಗಾಗಿ ಅನ್ನೋದು ಇಡೀ ಪರೀಕ್ಷೆಯಲ್ಲೇ ಒಂದು ಕ್ರೂಷಿಯಲ್ ಸೆಕ್ಷನ್. ಇಟ್ ಈಸ್ ಸಚ್ ಎ ಸೆಕ್ಷನ್ ದಟ್ ಕ್ಯಾನ್ ಮೇಕ್ ಯುವರ್ ಸ್ಕೋರ್ ಆರ್ ಇವನ್ ಸ್ಪಾಯ್ಲ್ ಇಟ್. ಅಂದರೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾರ್ಕ್ಸ್ ಜಾಸ್ತಿ ಆಗುತ್ತೆ, ಇಲ್ಲದಿದ್ದರೆ ಸ್ಕೋರ್ ಕಡಿಮೆ ಆಗುವ ಚಾನ್ಸ್ ಇರುತ್ತೆ. ಸೊ ಎಕ್ಸಾಮ್ಗಿಂತ ಜಸ್ಟ್ ಮುಂಚೆ ನಿಮಗೆ ಒಂದು ಪವರ್ಫುಲ್ ಅಂಡ್ ಕ್ವಿಕ್ ರಿವಿಷನ್ ಬೇಕು ಅನಿಸಿದರೆ ದಿಸ್ ಮಿನಿ ಮ್ಯಾರಥಾನ್ ಇಸ್ ಫಾರ್ ಆಲ್ ಆಫ್ ಯು. ಈ ಸೆಷನ್ ನಲ್ಲಿ ನಾವು ಆಲ್ ದೋಸ್ ಹಾಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ವಿಚ್ ಆರ್ ಆಸ್ಕ್ಡ್ ಅಗೇನ್ ಅಂಡ್ ಅಗೇನ್ ಇನ್ ಸಿಟಿಇಟಿ. ಪ್ರಿನ್ಸಿಪಲ್ಸ್ ಇರಲಿ, ಮಾಡೆಲ್ ಇರಲಿ ಅಥವಾ ಕ್ಲಾಸ್ ರೂಮ್ ಟೆಕ್ನಿಕ್ಸ್ ಇರಲಿ, ಎಲ್ಲವನ್ನೂ ಕವರ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಇವನ್ ಅ ಸಿಂಗಲ್ ಮಿನಿಟ್. ಬನ್ನಿ ಶುರು ಮಾಡೋಣ. ಸೊ ನಮ್ಮ ಇವತ್ತಿನ ರೋಡ್ ಮ್ಯಾಪ್ ಏನಿದೆ ಅನ್ನೋದನ್ನ ನೋಡೋಣ. ಫಸ್ಟ್ ವಿ ವಿಲ್ ಸಿ ದ ಮೋಸ್ಟ್ ಬೇಸಿಕ್ ಅಂಡ್ ಮೋಸ್ಟ್ ನೆಸೆಸರಿ, ದಟ್ ಇಸ್ ಗಣಿತ ಬೋಧನೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಅದಾದ ನಂತರ ವಿ ವಿಲ್ ಕಮ್ ಟು ದೋಸ್ 3 ಬಿಗ್ ಮಾಡೆಲ್ಸ್, ದಟ್ ಇಸ್ ಬ್ಲೂಮ್, ಪೋಲಿಯಾ ಮತ್ತು ವ್ಯಾನ್ ಹಿಲ್. ನೋಡಿ, ಇವುಗಳಿಂದ ಎಕ್ಸಾಮ್ ನಲ್ಲಿ ಕ್ವಶನ್ ಬರೋದು ಪಕ್ಕ, ಬೇಕಿದ್ದರೆ ರೈಟ್ ಇಟ್ ಡೌನ್. ಆಫ್ಟರ್ ದಿಸ್ ವಿ ವಿಲ್ ಟಾಕ್ ಅಬೌಟ್ ದ ಟೂಲ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಕ್ಲಾಸ್ ರೂಮ್ ಮತ್ತು ನಮ್ಮ ನ್ಯಾಷನಲ್ ಪಾಲಿಸೀಸ್ ಬಗ್ಗೆ ಚರ್ಚೆ ಮಾಡೋಣ. ಅಂಡ್ ಇನ್ ದ ಲಾಸ್ಟ್ ನಾನು ನಿಮಗೆ ಆ ಕೀ ಪಾಯಿಂಟ್ಸ್ ಹೇಳ್ತೀನಿ ವಿಚ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ದ ಎಕ್ಸಾಮ್ ಹಾಲ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಟಾಪಿಕ್ ನಂಬರ್ 1, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಸಿಟಿಇಟಿ ನಲ್ಲಿ ಪ್ರಶ್ನೆಯನ್ನು ಈ ರೀತಿ ಕೇಳಬಹುದು: ಅ ಚೈಲ್ಡ್ ಐಡೆಂಟಿಫೈಸ್ ಅ ಶೇಪ್ ಓನ್ಲಿ ಬೈ ಸೀಯಿಂಗ್ ಇಟ್. ಯಾವುದೇ ಪ್ರಾಪರ್ಟೀಸ್ ಹೇಳದೆ ಕೇವಲ ಆಕಾರ ನೋಡಿ ಗುರುತಿಸುತ್ತಾನೆ. ದಿಸ್ ಬಿಲಾಂಗ್ಸ್ ಟು ವ್ಯಾನ್ ಹಿಲ್ಸ್ ವಿಜುವಲೈಸೇಷನ್ ಲೆವೆಲ್. ಅಂದರೆ ಮಗು ಒಂದು ವಸ್ತುವನ್ನು ನೋಡಿ ಅದು ಬಾಗಿಲಿನ ತರಹ ಇದೆ ಅಥವಾ ಬಾಕ್ಸ್ ತರಹ ಇದೆ ಅಂತ ಹೇಳುತ್ತದೆಯೇ ಹೊರತು ಅದರ ಗಣಿತದ ಗುಣಲಕ್ಷಣಗಳನ್ನು ವಿವರಿಸುವುದಿಲ್ಲ. So it is all about how the shape looks to the eyes. ನೋಡಿ, these are those foundational principles. ಇವೇ ಆ ಭದ್ರ ಬುನಾದಿ. ಅಂದರೆ these are the base on which the entire maths pedagogy stands. ಅಷ್ಟೇ ಅಲ್ಲದೆ ಸಿಟಿಇಟಿ ಪರೀಕ್ಷೆಯಲ್ಲಿ ಇಲ್ಲಿಂದ ಡೈರೆಕ್ಟ್ ಕ್ವಶನ್ಸ್ ಖಂಡಿತ ಬಂದೇ ಬರುತ್ತದೆ. ಸೊ ಲಿಸನ್ ಕೇರ್ಫುಲಿ. ಓಕೆ, ಹಾಗಾದರೆ ಇವುಗಳನ್ನು ನಾವು 3 ಗೋಲ್ಡನ್ ರೂಲ್ಸ್ ಆಫ್ ಟೀಚಿಂಗ್ ಅಂತ ಕರೆಯುತ್ತೇವೆ. ಇವುಗಳನ್ನೇ ಗಣಿತ ಬೋಧನೆಯ ಪ್ರಮುಖ ತತ್ವಗಳು ಅಥವಾ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂತ ಕೂಡ ಕರೆಯಲಾಗುತ್ತದೆ. ದ 3 ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್: ಸಿಂಪಲ್ ಟು ಕಾಂಪ್ಲೆಕ್ಸ್, ದಟ್ ಇಸ್ ಸರಳತೆಯಿಂದ ಸಂಕೀರ್ಣತೆಗೆ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಸಿಂಪಲ್. ಮೊದಲು ನಾವು ಮಗುವಿಗೆ ಕೌಂಟಿಂಗ್ ಕಲಿಸುತ್ತೇವೆ. ಓನ್ಲಿ ಆಫ್ಟರ್ ದಾಟ್ ವಿ ವಿಲ್ ಟೀಚ್ ಟೇಬಲ್ಸ್, ರೈಟ್? ಅಂದರೆ ಮೊದಲು ಸುಲಭವಾದದ್ದನ್ನು ಕಲಿಸಿ ಆಮೇಲೆ ಕಷ್ಟವಾದ ವಿಷಯಕ್ಕೆ ಹೋಗಬೇಕು. ಸೊ ದ ನೆಕ್ಸ್ಟ್ ಈಸ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಮೂರ್ತದಿಂದ ಅಮೂರ್ತಕ್ಕೆ. ಅಂಡ್ ದಿಸ್ ಇಸ್ ಸಿಟಿಇಟಿಸ್ ಫೇವರೇಟ್. ಇದರ ಅರ್ಥ ಅಂದರೆ ಫಸ್ಟ್ ಟೀಚ್ ದ ಚೈಲ್ಡ್ ಬೈ ಶೋಯಿಂಗ್ ಫಿಸಿಕಲ್ ಥಿಂಗ್ಸ್. ಉದಾಹರಣೆಗೆ 4 ಪೆನ್ನು ಮತ್ತು 2 ಪೆನ್ನುಗಳನ್ನು ಒಟ್ಟಿಗೆ ಇಟ್ಟು ಇದು 6 ಪೆನ್ನುಗಳು ಅಂತ ತೋರಿಸಬೇಕು. ಫಸ್ಟ್ ಶೋ ದಿಸ್ ಬೈ ಡೂಯಿಂಗ್ ಇಟ್ ಫಿಸಿಕಲಿ. ಲೇಟರ್ ನೋಟ್ಬುಕ್ ನಲ್ಲಿ 4+2 is equal to 6 ಅಂತ ಬರೆಯಬೇಕು. ದ ನೆಕ್ಸ್ಟ್ ಈಸ್ ನೋನ್ ಟು ಅನ್ನೋನ್. ಮಗುವಿಗೆ ಈಗಾಗಲೇ ಏನು ತಿಳಿದಿದೆಯೋ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಹೊಸ ವಿಷಯವನ್ನು ಕಲಿಸಬೇಕು. ಮೀನಿಂಗ್ ಯೂಸಿಂಗ್ ವಾಟ್ ದ ಚೈಲ್ಡ್ ಆಲ್ರೆಡಿ ನೋಸ್ ಆಸ್ ದ ಬೇಸ್. ಟೀಚ್ ದ ನೆಕ್ಸ್ಟ್ ಥಿಂಗ್. ಈಗ ಒಂದು ವೆರಿ ಬಿಗ್ ಕ್ವಶನ್ ಅರೈಸಸ್. ಅಸಲಿಗೆ ನಾವು ಗಣಿತವನ್ನು ಯಾಕೆ ಕಲಿಸಬೇಕು? ಓನ್ಲಿ ಟು ಡೂ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್? ಕೇವಲ ಕೂಡಿಸುವುದು ಮತ್ತು ಕಳೆಯುವುದು ಕಲೀಲಿಕ್ಕ? ಖಂಡಿತ ಇಲ್ಲ. NCF 2005 ಕ್ಲಿಯರ್ಲಿ ಸೇಸ್, ದತ್ತಾಂಶಗಳ ಪ್ರಕಾರ ದ ಮೇನ್ ಗೋಲ್ ಇಸ್ ಟು ಮ್ಯಾಥಮೆಟೈಸ್ ದ ಚೈಲ್ಡ್ಸ್ ಥಿಂಕಿಂಗ್. ಅಂದರೆ ಮಗುವಿನ ಆಲೋಚನಾ ಕ್ರಮವನ್ನು ಗಣಿತೀಕರಣಗೊಳಿಸುವುದು. ಇದು ಕೇಳಲು ವೆರಿ ಹೆವಿ ವರ್ಡ್ ತರಹ ಅನಿಸಬಹುದು, ರೈಟ್? ಆದರೆ ಇದರ ಸಿಂಪಲ್ ಮೀನಿಂಗ್ ಇಷ್ಟೇ: ಮಗು ತನ್ನ ಡೈಲಿ ಲೈಫ್ನಲ್ಲಿ ಮ್ಯಾಥಮೆಟಿಕಲ್ ಥಿಂಕಿಂಗ್ ಬಳಸುವಂತಾಗಬೇಕು. ಲೈಕ್ ಡೂಯಿಂಗ್ ಕ್ಯಾಲ್ಕುಲೇಷನ್ಸ್ ಇನ್ ದ ಮಾರ್ಕೆಟ್ ಅಥವಾ ಯಾವುದಾದರೂ ವಿಷಯದ ಬಗ್ಗೆ ಅಂದಾಜು, ದಟ್ ಈಸ್ ಎಸ್ಟಿಮೇಟಿಂಗ್ ಮಾಡುವುದು. ಸೊ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಗೆಟಿಂಗ್ ಆನ್ಸರ್ಸ್ ಟು ಕ್ವಶನ್ಸ್. ಇದು ಬರೀ ಪರೀಕ್ಷೆಯಲ್ಲಿ ಉತ್ತರ ಬರೆಯುವುದಕ್ಕಲ್ಲ. ಇಟ್ ಈಸ್ ಅಬೌಟ್ ಲಾಜಿಕ್ ಅಂಡ್ ರೀಸನಿಂಗ್. ಅಂದರೆ ತರ್ಕಬದ್ಧವಾಗಿ ಯೋಚನೆ ಮಾಡುವುದೇ ಗಣಿತದ ನಿಜವಾದ ಗುರಿ. ಈಗ ಲೆಟ್ಸ್ ಕಮ್ ಟು ದ ಸೆಕ್ಷನ್ 2. ಇಲ್ಲಿ ನಾವು ಆ 3 ಪವರ್ಫುಲ್ ಮಾಡೆಲ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರಮ್ ವ್ಯಾರ್ ಸಿಟಿಇಟಿ ಪಿಕ್ಸ್ ಕ್ವಶನ್ಸ್ ಎವ್ರಿ ಇಯರ್ ಫಾರ್ ಶ್ಯೂರ್. ಅಂದರೆ ಈ ಟಾಪಿಕ್ ನಿಂದ ಪ್ರಶ್ನೆಗಳು ಬರೋದು ಗ್ಯಾರಂಟಿ. ಈ ಮಾಡೆಲ್ಸ್ ನಮಗೆ ಏನು ತಿಳಿಸಿಕೊಡುತ್ತದೆ ಅಂದರೆ ಹೌ ಚಿಲ್ಡ್ರನ್ಸ್ ಆಕ್ಚುಲಿ ಲರ್ನ್ ಮತ್ತು ಯಾವುದೇ ಒಂದು ಲೆಕ್ಕವನ್ನು ಸಾಲ್ವ್ ಮಾಡಲು, ಮೀನ್ಸ್ ವಾಟ್ ಈಸ್ ದ ಕರೆಕ್ಟ್ ವೇ ಟು ಸಾಲ್ವ್ ಎನಿ ಪ್ರಾಬ್ಲಮ್. ಅಂದರೆ ಮಗುವಿನ ಕಲಿಕಾ ಪ್ರಕ್ರಿಯೆಯ ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವ ಸರಿಯಾದ ಕ್ರಮದ ಬಗ್ಗೆ ಇವು ನಮಗೆ ಕಂಪ್ಲೀಟ್ ಐಡಿಯಾ ಕೊಡುತ್ತವೆ. ನೋಡಿ, ಫಸ್ಟ್ ಇಸ್ ಬೆಂಜಮಿನ್ ಬ್ಲೂಮ್ಸ್ ಟೆಕ್ಸಾನಮಿ.
ಇವರು ಹೇಳುವ ಪ್ರಕಾರ ವಿ ಲರ್ನ್ ಅಟ್ 3 ಲೆವೆಲ್ಸ್, ಅಂದರೆ ಕಲಿಕೆ ಅನ್ನೋದು 3 ಹಂತಗಳಲ್ಲಿ ನಡೆಯುತ್ತೆ. ದರ್ ಇಸ್ ಅ ವೆರಿ ಸಿಂಪಲ್ ಟ್ರಿಕ್ ಟು ರಿಮೆಂಬರ್ ದಿಸ್, ದಟ್ ಇಸ್ ಮೈಂಡ್, ಹಾರ್ಟ್ ಅಂಡ್ ಹ್ಯಾಂಡ್ ಅಷ್ಟೇ. ಕಾಗ್ನಿಟಿವ್ ಡೊಮೇನ್, ದಟ್ ಇಸ್ ಬೌದ್ಧಿಕ ಕ್ಷೇತ್ರ. ದಿಸ್ ಇಸ್ ದ ವರ್ಕ್ ಆಫ್ ದ ಬ್ರೈನ್, ಅಂದರೆ ಆಲೋಚನೆ ಮಾಡುವುದು, ದಟ್ ಇಸ್ ಥಿಂಕಿಂಗ್. ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು, ದಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡುವುದು ಈ ಡೊಮೇನ್ಗೆ ಸೇರುತ್ತೆ. ಸೊ ದ ನೆಕ್ಸ್ಟ್ ಇಸ್ ಅಫೆಕ್ಟಿವ್ ಡೊಮೇನ್, ದಟ್ ಇಸ್ ಭಾವನಾತ್ಮಕ ಕ್ಷೇತ್ರ. ದಿಸ್ ಇಸ್ ದ ವರ್ಕ್ ಆಫ್ ದ ಹಾರ್ಟ್, ಅಂದರೆ ಮಗು ಗಣಿತವನ್ನು ಇಷ್ಟಪಡುತ್ತಿದೆಯೇ, ದಟ್ ಇಸ್ ಎಂಜಾಯಿಂಗ್ ಮ್ಯಾಥ್, ಅಥವಾ ಭಯಪಡುತ್ತಿದೆಯೇ, ದಟ್ ಇಸ್ ಫೀಲಿಂಗ್ ಫಿಯರ್ ಅನ್ನೋದನ್ನ ಇದು ತಿಳಿಸುತ್ತೆ. ಇಟ್ ಈಸ್ ಆಲ್ ಅಬೌಟ್ ದ ಚೈಲ್ಡ್ಸ್ ಆಟಿಟ್ಯೂಡ್. ಸೊ ದ ನೆಕ್ಸ್ಟ್ ಇಸ್ ಸೈಕೋಮೋಟರ್ ಡೊಮೇನ್, ಮನೋಚಲನ ಕ್ಷೇತ್ರ. ದಿಸ್ ಇಸ್ ದ ವರ್ಕ್ ಆಫ್ ದ ಹ್ಯಾಂಡ್, ಇದು ಕೌಶಲ್ಯಗಳಿಗೆ, ದಟ್ ಇಸ್ ಸ್ಕಿಲ್ಸ್ಗೆ ಸಂಬಂಧಿಸಿದ್ದು. ಲೈಕ್ ಮೇಕಿಂಗ್ ಅ ಪರ್ಫೆಕ್ಟ್ಲಿ ರೌಂಡ್ ಸರ್ಕಲ್ ಯೂಸಿಂಗ್ ಅ ಕಂಪಾಸ್, ಕೈಯಿಂದ ಕೆಲಸ ಮಾಡುವ ಕಲೆ ಇದು. ಪರೀಕ್ಷೆಯಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ ಅಂದರೆ, ವಿಚ್ ಡೊಮೇನ್ ಆಫ್ ಬ್ಲೂಮ್ಸ್ ಟೆಕ್ಸಾನಮಿ ಇಸ್ ರಿಲೇಟೆಡ್ ಟು ಆಟಿಟ್ಯೂಡ್, ಇಂಟ್ರೆಸ್ಟ್ ಆರ್ ಫಿಯರ್ ಆಫ್ ಮ್ಯಾಥಮೆಟಿಕ್ಸ್. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಎಫೆಕ್ಟಿವ್ ಡೊಮೇನ್, ದಟ್ ಇಸ್ ಭಾವನಾತ್ಮಕ ಕ್ಷೇತ್ರ. ಏಕೆಂದರೆ ಯಾವಾಗ ಮಗುವಿನ ಆಸಕ್ತಿ, ದಟ್ ಇಸ್ ಇಂಟ್ರೆಸ್ಟ್, ಮನೋಭಾವ ಆಟಿಟ್ಯೂಡ್, ಅಥವಾ ಭಯ, ದಟ್ ಇಸ್ ಫಿಯರ್ ಬಗ್ಗೆ ಮಾತು ಬರುತ್ತೋ ಅದು ನೇರವಾಗಿ ಹೃದಯಕ್ಕೆ, ಅಂದರೆ ಹಾರ್ಟ್ಗೆ ಸಂಬಂಧಪಟ್ಟಿರುತ್ತೆ. Try to remember this, that is about Bloom's taxonomy. It is very helpful for the examination. ಈಗ ಲೆಟ್ಸ್ ಕಮ್ ಟು ಜಾರ್ಜ್ ಪೋಲಿಯಾ. ಇವರು ಸಮಸ್ಯೆಯನ್ನು ಬಗೆಹರಿಸಲು 4 steps ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ನೀಡಿದ್ದಾರೆ. ಅಂಡ್ ಐ ಆಮ್ ಸೇಯಿಂಗ್ ಅಗೈನ್, CTET ಲೈಕ್ಸ್ ದರ್ ಸೀಕ್ವೆನ್ಸ್ ವೆರಿ ಮಚ್. ಈ ಹಂತಗಳ ಕ್ರಮದ ಸೀಕ್ವೆನ್ಸ್ ಮೇಲೆ ಪ್ರಶ್ನೆಗಳು ನೇರವಾಗಿ ಬರುತ್ತವೆ. ಸೊ ದ ಸ್ಟೆಪ್ಸ್ ಆರ್, ದ ಫಸ್ಟ್ ಇಟ್ ಈಸ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ಸಮಸ್ಯೆಯನ್ನು ಅರ್ಥೈಸುವುದು. ಅಸಲಿಗೆ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ವಾಟ್ ಹ್ಯಾಸ್ ಬಿನ್ ಆಸ್ಕ್ಡ್ ಅನ್ನೋದನ್ನ ಮೊದಲು ತಿಳಿಯಬೇಕು. ದ ನೆಕ್ಸ್ಟ್ ಇಸ್ ಮೇಕ್ ಅ ಪ್ಲಾನ್, ಯೋಜನೆ ರೂಪಿಸುವುದು. ಹೌ ವಿಲ್ ಯು ಸಾಲ್ವ್ ಇಟ್, ಅಂದರೆ ಯಾವ ಸೂತ್ರ ಅಥವಾ ಲಾಜಿಕ್ ಬಳಸಬೇಕು ಅಂದ ಒಂದು ಪ್ಲಾನ್ ಮಾಡಬೇಕು. ಸೊ ದ ನೆಕ್ಸ್ಟ್ ಇಸ್ ವರ್ಕ್ ಆನ್ ದಟ್ ಪ್ಲಾನ್, ಯೋಜನೆಯನ್ನು ಕಾರ್ಯಗತಗೊಳಿಸುವುದು. ಮೀನಿಂಗ್ ಡೂ ದ ಕ್ಯಾಲ್ಕುಲೇಷನ್, ನೀವು ಮಾಡಿದ ಪ್ಲಾನ್ ಪ್ರಕಾರ ಲೆಕ್ಕ ಬಿಡಿಸುವುದು. ದ ನೆಕ್ಸ್ಟ್ ಇಸ್ ಲುಕ್ ಬ್ಯಾಕ್, ಹಿಂತಿರುಗಿ ನೋಡುವುದು. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಅಂದರೆ ನಿಮ್ಮ ಉತ್ತರ ಸರಿಯಿದೆಯೇ ಎಂದು ಪರಿಶೀಲಿಸುವುದು. ದಟ್ ಇಸ್ ಚೆಕ್ ಯುವರ್ ಆನ್ಸರ್. ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಪ್ಲಾನ್, ಕ್ಯಾರಿ ಔಟ್, ದಟ್ ಇಸ್ ಡೂ, ಚೆಕ್, ದಟ್ ಇಸ್ ಲುಕ್ ಬ್ಯಾಕ್. ಈ ಆರ್ಡರ್ ಅನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಡು ನಾಟ್ ಫಾರ್ಗೆಟ್ ದಿಸ್ ಆರ್ಡರ್. An important question on Polya. A student solves a math problem but does not check if the answer makes sense in the context of the question. Which step of Polya's process is the student skipping? So options ಈ ರೀತಿ ಇದೆ. Option A, understanding the problem. Option B, devising a plan. Option C, looking back. Option D, carrying out the plan. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is looking back. So looking back involves verification and reflection. CTET loves this because it emphasizes that math isn't just about getting a number. It's about checking the logic. ನಮ್ಮ ಥರ್ಡ್ ಅಂಡ್ ವೆರಿ ಇಂಪಾರ್ಟೆಂಟ್ ಮಾಡೆಲ್ ಅಂದರೆ ಅದು ವ್ಯಾನ್ ಹಿಲ್ಸ್. ಇದು ಮಕ್ಕಳು ಜಾಮೆಟ್ರಿ ಅಥವಾ ರೇಖಾಗಣಿತವನ್ನು ಹೇಗೆ ಕಲಿಯುತ್ತಾರೆ ಅಂತ ಕಲಿಸುತ್ತೆ. ಲುಕ್ ಫಾರ್ ದ ಪ್ರೈಮರಿ ಕ್ಲಾಸಸ್. ಇದರ ಫಸ್ಟ್ 3 ಲೆವೆಲ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ದಟ್ ಇಸ್ ಲೆವೆಲ್ 0, ವಿಜುವಲೈಸೇಷನ್, ಮಾನಸಿಕ ಚಿತ್ರಣ. ಈ ಹಂತದಲ್ಲಿ ದ ಚೈಲ್ಡ್ ಐಡೆಂಟಿಫೈ ಶೇಪ್ಸ್ ಜಸ್ಟ್ ಬೈ ಲುಕಿಂಗ್, ಅಂದರೆ ಆಕಾರಗಳನ್ನು ಕೇವಲ ನೋಡಿ ಗುರುತಿಸುತ್ತಾನೆ. ಉದಾಹರಣೆಗೆ ಒಂದು ಸಮೋಸವನ್ನು ನೋಡಿ, ಓಹ್ ದಿಸ್ ಇಸ್ ಅ ಟ್ರಯಾಂಗಲ್ ಅಂತ ಹೇಳುವುದು. ಸೊ ಪ್ರಾಪರ್ಟಿ ಲೆಸ್ ಐಡೆಂಟಿಫಿಕೇಶನ್. ಇಲ್ಲಿ ಮಗುವಿಗೆ ಭುಜಗಳು, ದಟ್ ಇಸ್ ಸೈಡ್ಸ್ ಅಥವಾ ಕೋನಗಳು, ಆಂಗಲ್ಸ್ ಬಗ್ಗೆ ಅರಿವಿರುವುದಿಲ್ಲ. ಇಟ್ ಈಸ್ ಜಸ್ಟ್ ಮೆಂಟಲ್ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್. CTET ಕ್ವಶನ್ ಅಲರ್ಟ್. ಮಗು ಪ್ರಾಪರ್ಟೀಸ್ ಹೇಳದೆ ಕೇವಲ ಆಕಾರ ನೋಡಿ ಗುರುತಿಸಿದರೆ ಅದು ವಿಜುವಲೈಸೇಷನ್ ಲೆವೆಲ್ಗೆ ಸೇರುತ್ತದೆ. ಸೊ ವ್ಯಾನ್ ಹಿಲ್ಸ್ ಮಾಡೆಲ್, ದಟ್ ಇಸ್ ಲೆವೆಲ್ 1 ಅಂಡ್ ಲೆವೆಲ್ 2. ನಂತರ ಬರೋದೇ ಲೆವೆಲ್ 1, ದಟ್ ಇಸ್ ಅನಲೈಸಿಸ್, ವಿಶ್ಲೇಷಣೆ. ನೌ ದ ಚೈಲ್ಡ್ ಹ್ಯಾಸ್ ಗ್ರೋನ್ ಅ ಲಿಟಲ್. ಈ ಹಂತದಲ್ಲಿ ಮಗು ಆಕಾರಗಳ ಗುಣಲಕ್ಷಣಗಳನ್ನು, ದಟ್ ಇಸ್ ದ ಪ್ರಾಪರ್ಟೀಸ್ ಆಫ್ ದ ಶೇಪ್ ಹೇಳಲು ಪ್ರಾರಂಭಿಸುತ್ತಾನೆ. ಉದಾಹರಣೆಗೆ a square has all 4 sides equal and 4 right angles, ಅಂದರೆ ಚೌಕಕ್ಕೆ 4 ಬಾಹುಗಳು ಸಮವಾಗಿರುತ್ತವೆ ಎಂದು ಮಗುವಿಗೆ ವಿವರಿಸುತ್ತದೆ.
ಸೊ ಇಲ್ಲಿ ಮಗುವಿಗೆ ಶೇಪ್ಸ್ ನಡುವೆ ವ್ಯತ್ಯಾಸ ಗೊತ್ತಾಗುತ್ತೆ ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್. ಆಮೇಲೆ ಬರೋದು ಲೆವೆಲ್ 2 ದಟ್ ಈಸ್ ಇನ್ಫಾರ್ಮಲ್ ಡಿಡಕ್ಷನ್, ಅನೌಪಚಾರಿಕ ನಿಗಮನ. ಸೊ ಹಿಯರ್ ಹಿ ಸ್ಟಾರ್ಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ಶೇಪ್ಸ್, ಅಂದರೆ ಬೇರೆ ಬೇರೆ ಆಕಾರಗಳ ನಡುವೆ ಇರುವ ಸಂಬಂಧವನ್ನು ಮಗು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತಾನೆ. ಸೊ ಉದಾಹರಣೆಗೆ ಓಕೆ, ಎವ್ರಿ ಸ್ಕ್ವೇರ್ ಈಸ್ ಆಲ್ಸೋ ಅ ರೆಕ್ಟ್ಯಾಂಗಲ್, ಅಂದರೆ ಪ್ರತಿಯೊಂದು ಚೌಕವು ಬಂದು ಆಯತವೇ ಎಂದು ಮಗು ಲಾಜಿಕ್ ಆಗಿ ಯೋಚಿಸುತ್ತಾನೆ. ಇಲ್ಲಿ ಮಗು ಡೆಫಿನೇಷನ್ಸ್ ಮತ್ತು ಪ್ರಾಪರ್ಟೀಸ್ ನಡುವೆ ಲಿಂಕ್ ಕಲ್ಪಿಸುತ್ತಾನೆ. ಅಂಡರ್ಸ್ಟುಡ್, ಅರ್ಥವಾಯಿತೆ? ಲೆವೆಲ್ 0 ದಿಸ್ ಟೆಲ್ಸ್ ಅಬೌಟ್ ದ ಶೇಪ್ಸ್ ದಟ್ ಈಸ್ ವಿಜುವಲೈಸೇಷನ್. ಲೆವೆಲ್ 1 ಗುಣಲಕ್ಷಣಗಳ ಬಗ್ಗೆ ಹೇಳಿದರೆ, ಲೆವೆಲ್ 2 ಸಂಬಂಧಗಳ ಬಗ್ಗೆ ಹೇಳುತ್ತದೆ ದಟ್ ಈಸ್ ಫಸ್ಟ್ ಶೇಪ್ಸ್, ಸೆಕೆಂಡ್ ಪ್ರಾಪರ್ಟೀಸ್, ಥರ್ಡ್ ರಿಲೇಷನ್ಸ್. ನೋಡಿ, ಒಂದು ಕ್ಲಾಸಿಕ್ CTET ಕ್ವಶನ್ ಹೀಗಿದೆ: ಅ ಚೈಲ್ಡ್ ಸೀಸ್ ಅ ಸಮೋಸ ಅಂಡ್ ಕಾಲ್ಸ್ ಇಟ್ ಅ ಟ್ರಯಾಂಗಲ್. ಅಂದರೆ ಮಗು ಒಂದು ಸಮೋಸವನ್ನು ನೋಡಿ ಅದು ತ್ರಿಕೋಣ ಅಂತ ಕರೆಯುತ್ತದೆ. ಅಕಾರ್ಡಿಂಗ್ ಟು ವ್ಯಾನ್ ಹಿಲ್ಸ್ ಥಿಯರಿ, ಅಟ್ ವಿಚ್ ಲೆವೆಲ್ ಇಸ್ ದ ಚೈಲ್ಡ್? ಅಂದರೆ ಸ್ವಲ್ಪ ಯೋಚನೆ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ವಿಜುವಲೈಸೇಷನ್ ದಟ್ ಈಸ್ ಲೆವೆಲ್ 0. ಏಕೆಂದರೆ ಇಲ್ಲಿ ಮಗು ಯಾವುದೇ ಮ್ಯಾಥಮೆಟಿಕಲ್ ಪ್ರಾಪರ್ಟೀಸ್ ಬಗ್ಗೆ ಮಾತನಾಡುತ್ತಿಲ್ಲ. ಇನ್ಸ್ಟೆಡ್ ಹಿ ಈಸ್ ಐಡೆಂಟಿಫೈಯಿಂಗ್ ದ ಶೇಪ್ ಓನ್ಲಿ ಬೈ ಸೀಯಿಂಗ್ ಇಟ್. ಅಂದರೆ ಕೇವಲ ನೋಟದ ಆಧಾರ ಮೇಲೆ ತನಗೆ ಗೊತ್ತಿರುವ ಬೇರೆ ವಸ್ತುವಿನ ಜೊತೆ ಹೋಲಿಕೆ ಮಾಡುತ್ತಿದ್ದಾನೆ. ಸೊ ಕ್ವಿಕ್ ಟಿಪ್: ಯಾವಾಗಲಾದರೂ ಪ್ರಶ್ನೆಯಲ್ಲಿ ದಟ್ ಈಸ್ ಲುಕ್ಸ್ ಲೈಕ್ ಅಥವಾ ಅಪಿಯರೆನ್ಸ್ ಎಂಬ ಪದ ಬಂದರೆ ಅದು ಯಾವಾಗಲೂ ವಿಜುವಲೈಸೇಷನ್ ಲೆವೆಲ್ ಆಗಿರುತ್ತದೆ. ಇಲ್ಲಿ ಪ್ರಾಪರ್ಟೀಸ್ಗಿಂತ ವಿಜುವಲ್ ಇಮೇಜ್ ಮುಖ್ಯವಾಗಿರುತ್ತೆ. ಸೆಕ್ಷನ್ 3 ಕ್ಲಾಸ್ ರೂಮ್ ಟೂಲ್ಸ್ ಅಂಡ್ ನ್ಯಾಷನಲ್ ಪಾಲಿಸೀಸ್. ಥಿಯರಿ ಭಾಗ ಮುಗಿಯಿತು. ನೌ ಲೆಟ್ಸ್ ಮೂವ್ ಟು ದ ಪ್ರಾಕ್ಟಿಕಲ್ ವರ್ಲ್ಡ್. ನಮ್ಮ ಮೂರನೆಯ ಟಾಪಿಕ್ನಲ್ಲಿ ಗಣಿತ ಕಲಿಸಲು ತರಗತಿಯಲ್ಲಿ ಯಾವೆಲ್ಲ ಪರಿಕರಗಳನ್ನು ದಟ್ ಈಸ್ ಟೂಲ್ಸ್ ಬಳಸಲಾಗುತ್ತದೆ ಮತ್ತು ನಮ್ಮ ನ್ಯಾಷನಲ್ ಪಾಲಿಸೀಸ್ ದಟ್ ಈಸ್ NCF/NEP ಗಣಿತ ಬೋಧನೆಯ ಬಗ್ಗೆ ಏನು ಹೇಳುತ್ತದೆ ಎಂದು ನೋಡೋಣ. ಈ ಕೆಳಗಿನ ಪರಿಕರಗಳ ಮೇಲೆ CTETಯಲ್ಲಿ ಪದೇ ಪದೇ ಪ್ರಶ್ನೆಗಳು ಬರುತ್ತವೆ. ಸೊ ದ ಫಸ್ಟ್ ಹಿಯರ್ ಇಟ್ ಈಸ್ ಜಿಯೋಬೋರ್ಡ್. ಇದು ರೇಖಾಗಣಿತದ ಆಕಾರಗಳು ದಟ್ ಈಸ್ ಜಿಯೋಮೆಟ್ರಿಕ್ ಶೇಪ್ಸ್ ಮತ್ತು ಅವುಗಳ ವಿಸ್ತೀರ್ಣವನ್ನು ದಟ್ ಈಸ್ ಏರಿಯಾ ಅರ್ಥ ಮಾಡಿಸಲು ಉತ್ತಮ ಸಾಧನ. ಸೊ ದ ನೆಕ್ಸ್ಟ್ ಈಸ್ ಅಬ್ಯಾಕಸ್, ಮಣಿ ಚೌಕಟ್ಟು. ಇದನ್ನು ಮುಖ್ಯವಾಗಿ ಪ್ಲೇಸ್ ವ್ಯಾಲ್ಯೂ, ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಕಲಿಸಲು ಬಳಸಲಾಗುತ್ತದೆ. ಸೊ ದ ನೆಕ್ಸ್ಟ್ ಈಸ್ ಡೈನ್ಸ್ ಬ್ಲಾಕ್ಸ್, ಸಂಖ್ಯೆಗಳ ಸ್ಥಾನದ ಬೆಲೆ ದಟ್ ಈಸ್ ಪ್ಲೇಸ್ ವ್ಯಾಲ್ಯೂ ಮತ್ತು ದಶಮಾಂಶವನ್ನು ದಟ್ ಈಸ್ ಡೆಸಿಮಲ್ಸ್ ಕಲಿಸಲು ಇವುಗಳನ್ನು ಬಳಸುತ್ತೇವೆ. ಸೊ ದ ನೆಕ್ಸ್ಟ್ ಈಸ್ ಟ್ಯಾಂಗ್ರಾಮ್, ಜ್ಯಾಮಿತೀಯ ಒಗಟುಗಳನ್ನು ಬಿಡಿಸುವ ಮೂಲಕ ಆಕಾರಗಳ ಬಗ್ಗೆ ಮಗುವಿಗೆ ತಿಳುವಳಿಕೆ ನೀಡಲು ಇದನ್ನು ಬಳಸಲಾಗುತ್ತದೆ. ನೋಡಿ, ಇವೇ ನಮ್ಮ TLMs. ಅಸಲಿಗೆ ಇವುಗಳ ಕೆಲಸವೇನು? ವಾಟ್ ಈಸ್ ದೇರ್ ವರ್ಕ್? ಇವುಗಳ ಮುಖ್ಯ ಕೆಲಸ ಅಂದರೆ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ದಟ್ ಈಸ್ ಅಮೂರ್ತ ಪರಿಕಲ್ಪನೆಗಳನ್ನು ಕಾಂಕ್ರೀಟ್ ಥಿಂಗ್ಸ್ ದಟ್ ಈಸ್ ಮೂರ್ತ ವಸ್ತುಗಳಾಗಿ ಬದಲಾಯಿಸುವುದು. ಅಂದರೆ ಕೇವಲ ಊಹೆ ಮಾಡುವ ಗಣಿತವನ್ನು ಕಣ್ಣಿಗೆ ಕಾಣುವಂತೆ ಮಾಡುವುದು. ಸೊ ಈ ಕೆಳಗಿನ ಟೇಬಲ್ ಇದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ಇಲ್ಲಿಂದ ನೇರವಾಗಿ ದಟ್ ಈಸ್ ಮ್ಯಾಚ್ ದ ಫಾಲೋವಿಂಗ್ ಅಥವಾ ಡೈರೆಕ್ಟ್ ಕ್ವಶನ್ಸ್ ಬರುತ್ತವೆ. ಸೊ ದಟ್ ಈಸ್ ದ ಟೂಲ್ ದಟ್ ಈಸ್ ಪರಿಕರ ಯೂಸ್ಡ್ ಫಾರ್ ದಟ್ ಈಸ್ ಬಳಕೆ. ಸೊ ಜಿಯೋಬೋರ್ಡ್ ದಟ್ ಈಸ್ 2D ಶೇಪ್ಸ್, ಏರಿಯಾ ವಿಸ್ತೀರ್ಣ ಮತ್ತು ಪೆರಿಮೀಟರ್ ದಟ್ ಈಸ್ ಸುತ್ತಳತೆ ಕಲಿಸಲು. ಸೊ ಅಬ್ಯಾಕಸ್ ಕೌಂಟಿಂಗ್ ದಟ್ ಈಸ್ ಎಣಿಕೆ, ಪ್ಲೇಸ್ ವ್ಯಾಲ್ಯೂ ಸ್ಥಾನ ಬೆಲೆ, ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್. ಸೊ ಡೈನ್ಸ್ ಬ್ಲಾಕ್ಸ್ ಪ್ಲೇಸ್ ವ್ಯಾಲ್ಯೂ ಅನ್ನು ಅತ್ಯುತ್ತಮವಾಗಿ ವಿವರಿಸಲು ದಟ್ ಈಸ್ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ವಿವರಿಸಲು ಉಪಯೋಗವಾಗುತ್ತದೆ. ನೆಕ್ಸ್ಟ್ ಮ್ಯಾಥ್ ಲ್ಯಾಬ್. ನೋಡಿ, ಮ್ಯಾಥ್ ಲ್ಯಾಬ್ ಅಂತ ಹೆಸರು ಹೇಳಿದ ತಕ್ಷಣ ನಮಗೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ನೆನಪಿಗೆ ಬರುತ್ತೆ, ರೈಟ್? ಆದರೆ ಗಣಿತದಲ್ಲೂ ಈ ಲ್ಯಾಬ್ ಕಾನ್ಸೆಪ್ಟ್ ಬಹಳ ಪವರ್ಫುಲ್ ಆಗಿದೆ. ಇದರ ಕೇವಲ ಒಂದೇ ಉದ್ದೇಶ ದಟ್ ಈಸ್ ಲರ್ನಿಂಗ್ ಬೈ ಡೂಯಿಂಗ್, ಮಾಡಿ ಕಲಿ. ಇದು ಅಂತಹ ಜಾಗ ಅಂದರೆ ಇಲ್ಲಿ ಮಕ್ಕಳು ಕೇವಲ ಸೂತ್ರಗಳನ್ನು ದಟ್ ಈಸ್ ಫಾರ್ಮುಲಾ ಬೈ ಹಾರ್ಟ್ ಮಾಡುವುದಿಲ್ಲ. ಇನ್ಸ್ಟೆಡ್ ಅವರು ಆಕ್ಟಿವಿಟೀಸ್ ಮಾಡುವ ಮೂಲಕ ಸ್ವತಃ ಕಾನ್ಸೆಪ್ಟ್ಗಳನ್ನು ಡಿಸ್ಕವರ್ ಮಾಡುತ್ತಾರೆ, ಅಂದರೆ ತಾವೇ ಸಂಶೋಧಿಸಿ ಕಲಿಯುತ್ತಾರೆ. ದ ಬಿಗ್ಗೆಸ್ಟ್ ಬೆನಿಫಿಟ್ ದಟ್ ಈಸ್ ಗಣಿತ ಲ್ಯಾಬ್ನಲ್ಲಿ ಅತಿ ದೊಡ್ಡ ಪ್ರಯೋಜನ ಅಂದರೆ ಇದು ಮಗುವಿನ ಮನಸ್ಸಿನಿಂದ ಫಿಯರ್ ಆಫ್ ಮ್ಯಾಥಮೆಟಿಕ್ಸ್, ಗಣಿತದ ಭಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸುತ್ತದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮ್ಯಾಥ್ ಲ್ಯಾಬ್ ಮತ್ತು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮಗುವಿನಲ್ಲಿರುವ ಮ್ಯಾಥಮೆಟಿಕ್ಸ್ ಆಂಗ್ಸೈಟಿ ದಟ್ ಈಸ್ ಗಣಿತದ ಆತಂಕವನ್ನು ನೇರವಾಗಿ ಕಡಿಮೆ ಮಾಡುತ್ತದೆ. ಪರೀಕ್ಷೆಯಲ್ಲಿ ಈ ಪಾಯಿಂಟ್ ಅನ್ನು ಹೆಚ್ಚಾಗಿ ಇಂಡೈರೆಕ್ಟ್ ಆಗಿ ಕೇಳುತ್ತಾರೆ. ಅಂದರೆ ಮಗುವಿನ ಗಣಿತದ ಭಯವನ್ನು ಹೋಗಲಾಡಿಸಲು ಈ ಕೆಳಗಿನ ಯಾವುದನ್ನು ಮಾಡಬೇಕು ಅಂತ ಕೇಳಿದರೆ ನಿಮ್ಮ ಉತ್ತರ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಥವಾ ಮ್ಯಾಥ್ ಲ್ಯಾಬ್ ಯೂಸ್ ಮಾಡುವುದು ಅಂತ ಇರಬೇಕು.
ಅಂಡ್ ಫೈನಲಿ ನಮ್ಮ ರಾಷ್ಟ್ರೀಯ ನೀತಿಗಳಾದ NCF 2005 ಮತ್ತು NEP 2020. ನೋಡಿ, ಈ ಎರಡು ಪಾಲಿಸಿಗಳ ಸಾರಾಂಶ ಅಥವಾ ಎಸೆನ್ಸ್ ಒಂದೇ ಆಗಿದೆ. ಇವೆರಡು ಕೂಗಿ ಹೇಳುವುದು ಒಂದೇ ವಿಷಯ: ಸ್ಟಾಪ್ ರೂಟ್ ಲರ್ನಿಂಗ್, ಅಂದರೆ ಈ ಬೈಹಾರ್ಟ್ ಮಾಡುವ ಪದ್ಧತಿಯನ್ನು ನಿಲ್ಲಿಸಿ. ಸೊ ದ ಕೀ ಪಾಯಿಂಟ್ಸ್ ಹಿಯರ್: ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ಸ್, ಸೂತ್ರಗಳಿಗಿಂತ ಹೆಚ್ಚಾಗಿ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳುವುದಕ್ಕೆ ಒತ್ತು ನೀಡಿ. ಕನೆಕ್ಟ್ ಮ್ಯಾಥ್ ಟು ಲೈಫ್, ಗಣಿತವನ್ನು ಮಗುವಿನ ದೈನಂದಿನ ಜೀವನಕ್ಕೆ ಅಥವಾ ಚಿಲ್ಡ್ರನ್ಸ್ ಲೈಫ್ಗಳ ಬಗ್ಗೆ ಲಿಂಕ್ ಮಾಡಿ. ಸೊ ಔಟ್ ಆಫ್ ದ ಕ್ಲಾಸ್ ರೂಮ್, ಗಣಿತವನ್ನು ತರಗತಿಯ 4 ಗೋಡೆಗಳಿಂದ ಹೊರಗೆ ತನ್ನಿ. ಇದರಿಂದ ಮಗುವಿಗೆ ಗಣಿತ ಒಂದು ಹೊರೆ, ದಟ್ ಇಸ್ ಬರ್ಡನ್ ಅನಿಸದೆ ಒಂದು ಇಂಟ್ರೆಸ್ಟಿಂಗ್ ಪಜಲ್ ತರಹ ಕಾಣಿಸುತ್ತೆ. ಸೊ ಮ್ಯಾಥಮೆಟೈಸೇಷನ್ ಆಫ್ ಥಿಂಕಿಂಗ್, ಮತ್ತು ಅದೇ ಹಳೆಯ ಹಾಗೂ ಪ್ರಮುಖ ಗುರಿ: ಮಗುವಿನ ಆಲೋಚನೆಯನ್ನು ಗಣಿತೀಕರಣಗೊಳಿಸುವುದು. ರೂಟ್ ಲರ್ನಿಂಗ್, ಕೇವಲ ಬುಕ್ಸ್ ಓದೋ ಬದಲು ರಿಯಲ್ ವರ್ಲ್ಡ್ ಲರ್ನಿಂಗ್ ಮೂಲಕ ಕಲಿಯುವುದು ಜೀವನಕ್ಕೆ ಬೆಸ್ಟ್. ನೆಕ್ಸ್ಟ್ 4th ಸೆಕ್ಷನ್: ಮುಖ್ಯ ಕಲಿಕಾ ಅಂಶಗಳು, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀವು ಪರೀಕ್ಷಾ ಹಾಲ್ಗೆ ಹೋಗುವಾಗ ಇಷ್ಟು ನೆನ್ಪಿಟ್ಟುಕೊಳ್ಳಿ: ಚೈಲ್ಡ್ ಸೆಂಟರ್ಡ್ ಅಪ್ರೋಚ್, ಮಗು ಯಾವಾಗಲೂ ಸಕ್ರಿಯವಾಗಿರಬೇಕು. ಎರರ್ ಆಸ್ ಅಪರ್ಚುನಿಟಿ, ಮಕ್ಕಳು ಮಾಡುವ ತಪ್ಪುಗಳು ಕಲಿಕೆಯ ಒಂದು ಭಾಗ. ಡೋಂಟ್ ಪನಿಷ್ ದೆಮ್, ಯೂಸ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಥಿಂಕಿಂಗ್. ಲ್ಯಾಂಗ್ವೇಜ್ ಆಫ್ ಮ್ಯಾಥ್, ಗಣಿತಕ್ಕೂ ತನ್ನದೇ ಆದ ಭಾಷೆ ಇದೆ, ದಟ್ ಇಸ್ ಸಿಂಬಾಲ್ಸ್, ಲಾಜಿಕ್. ಯುವರ್ ಫೈನಲ್ CTET ಚೆಕ್ ಲಿಸ್ಟ್, ದಟ್ ಇಸ್ ಲಾಸ್ಟ್ ಮಿನಿಟ್ ರಿವಿಷನ್. ಪರೀಕ್ಷೆಗೆ ಹೋಗುವ ಮುನ್ನ ಈ 5 ಪಾಯಿಂಟ್ಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ದಿಸ್ ಇಸ್ ಯುವರ್ ಫೈನಲ್ ಚೆಕ್ ಲಿಸ್ಟ್. ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಮೂರ್ತದಿಂದ ಅಮೂರ್ತಕ್ಕೆ. ಬೋಧನೆಯು ಯಾವಾಗಲೂ ಕಣ್ಣಿಗೆ ಕಾಣುವ ವಸ್ತುಗಳಿಂದ, ದಟ್ ಇಸ್ ಕಾಂಕ್ರೀಟ್ ಥಿಂಗ್ಸ್ ಇಂದ ಶುರುವಾಗಿ ನಂತರ ಕೇವಲ ಕಲ್ಪನೆ ಮಾಡುವ ಐಡಿಯಾಗಳು, ದಟ್ ಇಸ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಕಡೆಗೆ ಸಾಗಬೇಕು. ದ ನೆಕ್ಸ್ಟ್ ಇಸ್ ಪೋಲಿಯಾಸ್ 4 ಸ್ಟೆಪ್. ಸಮಸ್ಯೆಯನ್ನು ಬಗೆಹರಿಸಲು ಈ 4 ಸ್ಟೆಪ್ಸ್ ಫಾಲೋ ಮಾಡಿ. ಮೊದಲು ಅಂಡರ್ಸ್ಟ್ಯಾಂಡ್, ಅರ್ಥೈಸುವುದು, ನಂತರ ಪ್ಲಾನ್, ಯೋಚಿಸು, ಆಮೇಲೆ ಡೂ, ದಟ್ ಇಸ್ ಲೆಕ್ಕ ಬಿಡಿಸು, ಮತ್ತು ಕೊನೆಯದಾಗಿ ಚೆಕ್, ಮರುಪರಿಶೀಲಿಸು. ಸೊ ದ ಥರ್ಡ್, ಇಟ್ ಇಸ್ ವ್ಯಾನ್ ಹಿಲ್ಸ್ ಲೆವೆಲ್ 0. ಇದರ ಹೆಸರೇ ವಿಜುವಲೈಸೇಷನ್, ಅಂದರೆ ಯಾವುದೇ ಪ್ರಾಪರ್ಟೀಸ್ ಅಥವಾ ಸೂತ್ರಗಳನ್ನು ಹೇಳದೆ ಕೇವಲ ಆಕಾರವನ್ನು ನೋಡಿ, ದಟ್ ಇಸ್ ಐಡೆಂಟಿಫೈಯಿಂಗ್ ಓನ್ಲಿ ಬೈ ಲುಕಿಂಗ್, ಗುರುತಿಸುವುದು. ಸೊ ದ ನೆಕ್ಸ್ಟ್ ಇಸ್ ವರ್ಕ್ ಆಫ್ TLMs, ಜಿಯೋಬೋರ್ಡ್ ಅಥವಾ ಅಬ್ಯಾಕಸ್ ನಂತಹ ಉಪಕರಣಗಳ ಕೆಲಸ, ಅಂದರೆ ಜಿಯೋಮೆಟ್ರಿ ಅಥವಾ ಗಣಿತವನ್ನು ಕೈಯಾರೆ ಮಾಡಿ ಕಲಿಸುವಂತೆ, ದಟ್ ಇಸ್ ಲರ್ನಿಂಗ್ ಬೈ ಡೂಯಿಂಗ್ ವಿತ್ ಹ್ಯಾಂಡ್ಸ್. ಓಕೆ, ಸೊ ದ ನೆಕ್ಸ್ಟ್ ಇಸ್ ಫೋಕಸ್ ಆನ್ NCF ಅಂಡ್ NEP. ನೆನಪಿಡಿ, ಇವುಗಳ ಉದ್ದೇಶ ಕೇವಲ ಸರಿಯಾದ ಉತ್ತರ, ದಟ್ ಇಸ್ ಆನ್ಸರ್ಸ್ ಪಡೆಯುವುದಲ್ಲ, ಬದಲಾಗಿ ಮಗುವಿನ ಆಲೋಚನಾ ಕ್ರಮ ಮತ್ತು ತಿಳುವಳಿಕೆಯನ್ನು, ದಟ್ ಇಸ್ ಥಿಂಕಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಸುವುದು. ಶಿಕ್ಷಕರು ಗಣಿತವನ್ನು ಒತ್ತಡ ಅಥವಾ ಬೇಸರದಿಂದ ಒಂದು ಆನಂದದಾಯಕ ಅನುಭವವಾಗಿ ಹೇಗೆ ಪರಿವರ್ತಿಸಬಹುದು? ನೋಡಿ, ಇಲ್ಲಿ ಕೇಳಿದ ಪ್ರಶ್ನೆಯಲ್ಲಿ, ದಟ್ ಇಸ್ NCF 2005ರ ಸಂಪೂರ್ಣ ಸಾರ, ಎಸೆನ್ಸ್ ಅಡಗಿದೆ. ಮಗುವಿಗೆ ಗಣಿತ ಅಂದರೆ ಭಯ ಅಥವಾ ಬೇಸರ ಆಗಬಾರದು, ಬದಲಾಗಿ ಅದು ಒಂದು ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾಪಿನೆಸ್ ಆಗಿರಬೇಕು. ಇದು ಸಾಧ್ಯವಾಗುವುದು ಯಾವಾಗ? ಸೊ ಮಾಡರ್ನ್ ಪಿಡಗಾಗಿ ಪ್ರಕಾರ ಶಿಕ್ಷಕರು ಕೇವಲ ರೆಡಿಮೇಡ್ ಆನ್ಸರ್ಸ್ ಕೊಡುವವರಲ್ಲ, ಬದಲಾಗಿ ಅವರು ಒಬ್ಬ ಫೆಸಿಲಿಟೇಟರ್, ದಟ್ ಇಸ್ ಮಾರ್ಗದರ್ಶಕ. ಮಗು ತನ್ನ ಆಲೋಚನಾ ಶಕ್ತಿಯಿಂದ ತಾನೇ ಜ್ಞಾನವನ್ನು ಕಟ್ಟಿಕೊಳ್ಳಲು ಶಿಕ್ಷಕರು ಸಹಾಯ ಮಾಡಬೇಕು. ಯಾವಾಗ ಲೆಕ್ಕಗಳು ಬರೀ ಪುಸ್ತಕದಲ್ಲಿ ಇರದೆ ಮಗುವಿನ ಆಟದ ಮೈದಾನ ಅಥವಾ ಅಡುಗೆ ಮನೆಯಲ್ಲಿ ಕಾಣಿಸುತ್ತದೆಯೋ, ಆಗ ಗಣಿತ ಇಂಟ್ರೆಸ್ಟಿಂಗ್ ಪಜಲ್ ಆಗಿ ಬದಲಾಗುತ್ತದೆ. ಸೊ ನೆನಪಿಡಿ, CTET ಪರೀಕ್ಷೆಯಲ್ಲಿ ಯಾವಾಗಲೂ ಚೈಲ್ಡ್ ಸೆಂಟರ್ಡ್ ಮತ್ತು ಆಕ್ಟಿವ್ ಪಾರ್ಟಿಸಿಪೇಷನ್ ಇರುವ ಆಯ್ಕೆಗಳನ್ನೇ ಆರಿಸಿ. So keep your preparation at full speed. Thank you for watching Science Pathashala.